ಇವತ್ತು ನಾವೆಲ್ಲವನ್ನೂ ಕೂಡ ಇವತ್ತು ಗೆಲ್ಲಿಸುವಂತ ಕೆಲಸ ಇವತ್ತು ನಾವು ಮಾಡಿಕೊಂಡಿದ್ದೇವೆ. 2 ಜಿಲ್ಲೆಯಲ್ಲಿ ಇವತ್ತು MLC ಅನ್ನು ಗೆಲ್ಲಿಸಿದ್ದೇವೆ. ಅದಾದ ನಂತರ 2 MP ಚುನಾವಣೆಯಲ್ಲಿ ಕೂಡ ನಾವು ಗೆಲ್ಲಿಸಿದ್ದೇವೆ. ಬಂಧುಗಳೇ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡುವಂತ ಕೆಲಸ ಆಗ್ಬೇಕು. ಯಾರೇ ಅಭ್ಯರ್ಥಿಗಳಾಗಿರ್ಲಿ, ಆ ದಿನ ನಾವು ಒಗ್ಗಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಇದೆ. ನಾವೆಲ್ಲರೂ ನಿಮ್ಮ ಆಶೀರ್ವಾದದಿಂದ ಮೇಲೆ ಬಂದಿರತಕ್ಕಂಥವು. ಇಡೀ ಈ ಒಂದು ಜಿಲ್ಲೆಯನ್ನ ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಅಧಿಕಾರಕ್ಕೆ ಹಿಡಿತಕ್ಕಂಥ ಕೆಲಸ ಆಗಬೇಕಾಗಿದೆ. ನೀವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂತ ಮತದಾರರು ಇವತ್ತು ನಮ್ಮ ಪರವಾಗಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಲಿಂಗಸೂರಿನಲ್ಲೇ ಭದ್ರಕೋಟೆಯಾಗಿದೆ. ಎಲ್ಲರೂ ಕೂಡ ನೀವು ಕೆಲಸವನ್ನ ಮಾಡಿ ಇವತ್ತು ಮುಂದೆ ಏನು ಈ ಚುನಾವಣೆಗಳನ್ನ ಇವತ್ತು ಮಸ್ಕಿ ಲಿಂಗಸೂರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಿಂದ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯನ್ನ ಅಧಿಕಾರಕ್ಕೆ ಕಳಿಸುವಂತಹ ಕಾರ್ಯಕರ್ತ ಚುನಾವಣೆಗಳಾಗುತ್ತದೆ. ನಾವೆಲ್ಲರೂ ಅರ್ಥಕೋಬೇಕು. ಇದು ಕಾರ್ಯಕರ್ತರ ಚುನಾವಣೆ. ಈಗೆಲ್ಲ ನಮ್ಗೆಲ್ಲ ಆಶೀರ್ವಾದ ಮಾಡಿದಿರಿ, ಶಾಸಕರುಗಳಿಗೆ ಆಶೀರ್ವಾದ ಮಾಡಿದಿರಿ. ಮುಂದೆ ಬರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರ ಚುನಾವಣೆ. ಈ ಚುನಾವಣೆಯನ್ನ ನಾವೆಲ್ಲರೂ ಗಂಭೀರವಾಗಿ ತೆಗೆದುಕೊಂಡು ಈ ಚುನಾವಣೆಯನ್ನ ಗೆಲ್ಲಿಸಿಕೊಳ್ಳುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅನ್ನುವಂತ ಭರವಸೆ ನಮ್ಮೆಲ್ಲರಿಗಿದೆ. ಹಾಗಾಗಿ ವೇದಿಕೆ ಮೇಲೆ ಅನೇಕ ನಾಯಕರುಗಳಿದ್ದಾರೆ. ಪಕ್ಷದ ಒಂದು ಶಿಸ್ತು ಎಲ್ಲರನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತು ದೀನ ದಲಿತರ ಬಡವರ ಪರವಾಗಿ ಇವತ್ತು ರೈತರ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಭಾಗದಲ್ಲಿ ಇವತ್ತು ಏನು ಅವತ್ತಿನ ದಿನ ಉಪಚುನಾವಣೆ ಸಂದರ್ಭದಲ್ಲಿ ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ 5A ಕೆನಾಲ್ ಅನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಏನು ಕೊಟ್ಟಿದ್ರು, ಅದೇ ರೀತಿಯಾಗಿ ಇವತ್ತು 990 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಈಗಾಗಲೇ DPR ಮಾಡುವಂತ ಕೆಲಸ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಅದನ್ನ ಟೆಂಡರ್ ಕೆಲಸವನ್ನು ಸ್ಟಾರ್ಟ್ ಮಾಡುವಂತ ಕೆಲಸ ನಮ್ಮ ಎಲ್ಲ ಮುಖಂಡರ ನೆರವಿನಿಂದ ಈ ಕೆಲಸವನ್ನು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಈ ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನಾಡಲು ಅವಕಾಶ ಕೊಟ್ಟಂತ ವೇದಿಕೆಗೂ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರಿಗೆ ವಂದಿಸಿ ನನ್ನ 1-2 ಮಾತು ಮುಗಿಸಿ. ಜೈ ಕರ್ನಾಟಕ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿ ಪಕ್ಷಕ್ಕೆ ಅಧಿಕಾರ ಕೊಡಲು ಸಲಹೆ ನೀಡಿದಂಥ ಶಾಸಕರಾದಂಥ ಆರ್ ತುರುವಾಳ್ ಬಸನಗೌಡ ಇವರಿಗೆ ಧನ್ಯವಾದಗಳು. ಈಗ ನೂತನ ಅಧ್ಯಕ್ಷರಾದಂಥ ಬಸನಗೌಡ ಪಾಟೀಲ್ ಇವರ ಕಡೆಯಿಂದ ಮಸ್ಕಿ ಶಾಸಕರಾದಂಥ ತುರುವಾಳ್ ಬಸನಗೌಡ ಇವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಸಭೆಯನ್ನು ಉದ್ದೇಶಿಸಿ DG ಗುರಿಕಾರ್ ಇವರು ಮಾತಾಡಬೇಕಾಗಿ ವಿನಂತಿ. ಸಮಯದ ಅಭಾವದಿಂದ ಅನ್ಯತಾ ಭಾವಿಸಬಾರದು. ನಾಯಕರು 2 ನಿಮಿಷಗಳೇ ತಮ್ಮ ಭಾಷಣವನ್ನು ಮುಗಿಸಬೇಕಾಗಿ ವಿನಂತಿ. ಲಿಂಗಸೂರು ಯೋಜನಾ ಪ್ರಾಧಿಕಾರದ ಅಡಗ್ರಹಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಈ ಸಮಾವೇಶದ